ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನೋಡಿ ಬಿಸಿ ಬಿಸಿ ಜೋಳದ ರೊಟ್ಟಿನ ಮಾಡ್ತಾಯಿದ್ದೀನಿ. ಜೋಳದ ರೊಟ್ಟಿನ ನಾವು ಯಾವ ರೀತಿ ಮಾಡ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಎಲ್ಲರೂ ಜೋಳದ ರೊಟ್ಟಿನ ಕೆಲವೊಬ್ಬರು ಬಡಿದು ಮಾಡ್ತಾರೆ, ಕೆಲವೊಬ್ಬರು ಲಟ್ಟಿಶ್ ಮಾಡ್ತಾರೆ. ನಾನು ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಲಟ್ಟಿಶ್ ಮಾಡೋರಿಗೆ ಬಡಿದು ಮಾಡೋದು ಕಷ್ಟ ಅನಿಸೋರಿಗೆ ಲಟ್ಟಿಶಿ ಈ ಥರ ಈಸಿಯಾಗಿ ರೊಟ್ಟಿನ ಮಾಡಿದರೆ ನಾವು ಎಷ್ಟು ಮಾಡಿದರೂ ಬೇಸರ ಅಂತ ಅನಿಸಂಗಿಲ್ಲ. ಅದನ್ನು ನಾವು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ಲಟ್ಟಿಶಿ ನಾನು ಯಾವ ರೀತಿ ರೊಟ್ಟಿ ಮಾಡ್ತೀನಿ ಅಂತ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ. ಈಗ ರೊಟ್ಟಿ ಬಡಿಯೋಕ್ಕೆ ಬೇಸರ ಅಂತ ಅನ್ನೋರು ಈ ಥರ ಲಟ್ಟಿಶ್ ಮಾಡಿದ್ರೆ ರೊಟ್ಟಿ ಅಷ್ಟು ತೆಳುವಾಗಿನೂ ಬರ್ತವೆ ಮತ್ತು ಸುಲಭವಾಗಿನೂ ಆಕ್ಕವು, ಬೇಗನೆ ಆಕ್ಕವು. ಅದಕ್ಕೋಸ್ಕರ ರೊಟ್ಟಿನ ಬಡಿಯೋದಕ್ಕಿಂತ ಈ ಥರ ಲಟ್ಟಿಶ್ ಮಾಡೋದು ತುಂಬಾ ಈಸಿ ಆಗುತ್ತೆ. ಹಾಗಾಗಿ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ, ಇವಾಗ ಮೊದಲಿಗೆ ಜೋಳದ ಹಿಟ್ಟು ಸಣ್ಣಗೆ ಹಾಕಿ ಸಣ್ಣಗೆ ಹಿಡ್ಕೊಂಡಿದ್ದೀನಿ. ಆನಂತರ ಅದನ್ನು ಕೆರೆ ಥರ ಈ ಥರ ಕಟ್ಕೋಬೇಕಾಗುತ್ತೆ. ಆನಂತರ ನಾನಿಲ್ಲಿ ನೀರನ್ನು ಕುದಿಯಲಿಕ್ಕೆ ಇಟ್ಕೊಂಡಿದ್ದೀನಿ. ಜಿಗಿಟು ತಿರ್ಕೊಳ್ಳೋಕೆ ಬೇಕಲ್ಲ, ಹಾಗಾಗಿ ನೀರು ಕುದಿಯೋಕೆ ಇಟ್ಕೊಂಡಿದ್ದೆ. ನೀರು ಕುದ್ದಿದ್ದ ನಂತರ ನಾನು ಇವಾಗ ಹಿಟ್ಟಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ನೀರಿಗೇ ಹಿಟ್ಟನ್ನು ಹಾಕಿ ಜಿಗಿಟನ್ನು ತಿರುತ್ತಾರೆ. ನಾವು ಏನು ಮಾಡ್ತೀವಿ, ಆ ನೀರನ್ನು ತೊಗೊಂಬಂದು ಹಿಟ್ಟಿಗೆ ಹಾಕ್ತೀವಿ. ಹಿಟ್ಟಿಗೆ ಹಾಕಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಅದನ್ನು ಕಲಿಸ್ಕೊತೀವಿ. ಕಲಿಸ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ನೋಡಿ, ಈ ಥರ ಪೂರ್ತಿ ಇದನ್ನು ಕಲಿಸ್ಕೋಬೇಕಾಗುತ್ತೆ. ನೀರು ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದ್ದ ನಂತರ ಇದನ್ನು ನಾವು ಹಿಟ್ಟಿಗೆ ಹಾಕ್ಕೋಬೇಕಾಗುತ್ತೆ. ಕೆಲವೊಬ್ಬರು ಅದು ಹೇಳಿದ್ನಲ್ಲ, ನೀರಿಗೇ ಹಿಟ್ಟನ್ನು ಹಾಕಿ ಜಿಗಿಟ್ಟು ತಿರುತ್ತಾರೆ. ನಾವು ಅದನ್ನು ಸಪ್ರೇಟ್ ತೊಗೊಂಡು ಈ ಥರ ನೀರನ್ನು ಹಾಕ್ಕೊತೀನಿ. ಇವಾಗ ಅದು ಎಕ್ಸ್ಟ್ರಾ ಹಿಟ್ಟು ಏನಿದೆ ನೋಡಿ, ನಮಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಇಟ್ಕೊಂಡು ಎಕ್ಸ್ಟ್ರಾ ಉಳಿದಿರುವಂಥ ಹಿಟ್ಟನ್ನು ನಾನು ಕಡೆಗೆ ಸಪ್ರೇಟ್ ತೊಗೊಳಕತ್ತೀನಿ. ಅಂದರೆ ನಮಗೆ ಅದು ಅಷ್ಟು ಹಿಟ್ಟು ಸಾಕಾಗುತ್ತೆ. ನಮಗೆ ರೊಟ್ಟಿ ಮಾಡೋಕ್ಕೆ ಎಷ್ಟು ಹಿಟ್ಟು ಬೇಕು ನೋಡಿ, ಅಷ್ಟು ಹಿಟ್ಟು ಸಾಕಾಗುತ್ತೆ. ಉಳಿದಿರುವಂಥ ಹಿಟ್ಟನ್ನು ನಾವು ಕಡೆಗೆ ತೊಗೊತಾ ಇದ್ದೀನಿ. ಕಡೆಗೆ ತೊಗೊಂಡು ಇದನ್ನು ಬಿಸಿ ಇರುತ್ತೆ, ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ನಾವು ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ. ಹಿಟ್ಟು ನಾವು ಹೆಂಗೆ ಹದವಾಗಿ ಕಲಿಸ್ಕೊತೀವಿ ಹಂಗೆ ರೊಟ್ಟಿ ಚಲೋತ್ನಾಗ ಬರ್ತಾವೆ. ಅದಕ್ಕೋಸ್ಕರ ಮೊದಲು ನಾವು ಹಿಟ್ಟು ಕಲಿಸ್ಕೊಳ್ಳೋ ರೀತಿ ಚೆನ್ನಾಗಿರಬೇಕು. ಅಂದರೆ ಇದು ನಾವು ಲಟ್ಟಿಶ್ ಮಾಡೋದ್ರಿಂದ ಪೂರ್ತಿ ಇದನ್ನು ಜಿಗಿಟ್ನೊಳಗೆ ನಾದ್ಕೋಬೇಕು. ನೀರನ್ನು ಜಾಸ್ತಿ ಹಾಕ್ಕೋಬಾರ್ದು, ಸ್ವಲ್ಪ ಗಟ್ಟಿಯಾಗಿರಬೇಕು. ಈಗ ನಾವು ಬಡಿದು ಮಾಡೋದಾದರೆ ಏನಾಗುತ್ತೆ, ಸ್ವಲ್ಪ ಮಿದುವಾದರೂ ನಡಿತೈತಿ. ಈಗ ಇದು ಲಟ್ಟಿಶ್ ಮಾಡೋದ್ರಿಂದ ಸ್ವಲ್ಪ ಮಿದುವಾಯಿತು ಅಂದರೆ ಹರಿತಾವು. ಹಾಗಾಗಿ ಸ್ವಲ್ಪ ಆದಷ್ಟು ಗಟ್ಟಿಯಾಗಿ ನಾದ್ಕೋಬೇಕು. ಆನಂತರ ನಾನು ಇವಾಗ ಲತ್ತುಗುಣಿಗೆ ನಾವು ಯಾವ ಥರ ಇದನ್ನು ಹಾಳೆನ ಕಟ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಕೆಲವೊಬ್ಬರಿಗೆ ಹಾಳೆನ ಕಟ್ಟಕ್ಕೆ ಬರಲ್ಲ. ಹಾಗಾಗಿ ಒಂದು ಈ ಕವರ್ ತೊಗೊಂಡು ಈ ಥರ ಇದನ್ನು ನೀಟಾಗಿ ಎಲ್ಲಿ ಮಡಚಲಾರ್ದಂಗೆ ನೀಟಾಗಿ ಕಟ್ಕೊಂಡು ಆನಂತರ ಇದಕ್ಕೆ ನಾವು ಆ ಕಡೆ ಈ ಕಡೆ ರಬ್ಬರ್ ಹಾಕ್ಕೊತಾ ಇದ್ವಿ. ಇಂಥ ರಬ್ಬರ್ ಸಿಗಲ್ಲ ಅಂದ್ರೆ ಒಂದು ಯಾವುದಾದ್ರೂ ಬಟ್ಟೆ ತೊಗೊಂಡು ಕಟ್ಕೋಬೋದು. ಫಿಟ್ಟಾಗಿ ಕಟ್ಟಬೇಕಾಗುತ್ತೆ. ಅಂದರೆ ಅದು ಬಿಚ್ಚಬಾರ್ದು, ಬಿಚ್ಚಿದರೆ ಮತ್ತು ಹರಿತವು ರೊಟ್ಟಿ ಎಲ್ಲ. ಹಾಗಾಗಿ ಫಿಟ್ಟಾಗಿ ಈ ಥರ ಕಟ್ಕೋಬೇಕಾಗುತ್ತೆ. ನೋಡಿ ಎಷ್ಟು ನೀಟಾಗಿ ಇದು ಕಟ್ಕೊಂಡಿದ್ದೀವಿ ಅಂತ. ಈ ಥರ ಕಟ್ಕೊಂಡ್ರೆ ಈಸಿಯಾಗಿ ರೊಟ್ಟಿ ಲಟ್ಟಿಸೋಕೆ ಈಸಿ ಆಗುತ್ತೆ. ಹಾಗಾಗಿ ಇವಾಗ ಅದನ್ನು ಈಚೆ ಕಡೆ ಕಟ್ಕೊಂಡಿದ್ದೀನಿ. ಆನಂತರ ಇನ್ನೊಂದು ಸೈಡ್ ಇದನ್ನು ಕಟ್ಕೊಂಡಿಟ್ಕೊತಾ ಇದ್ದೀನಿ. ನೋಡಿ, ಈ ಕಡೆನೂ ಕೂಡ ಅದೇ ಥರ ಕಟ್ಕೋಬೇಕಾಗುತ್ತೆ. ನಿಮಗೆ ಈ ಥರ ರಬ್ಬರ್ ಇಲ್ಲ ಅನ್ನೋರು ದಾರ ಆದರೂ ಕಟ್ಕೋಬೋದು, ಅಥವಾ ಯಾವುದಾದ್ರೂ ಹಳೆ ಬಟ್ಟೆ ಇರ್ತಾವಲ್ಲ ಅದನ್ನು ಹರಿದು ಕಟ್ಕೋಬೋದು. ಇವಾಗ ನೋಡಿ, ನಮ್ಮದು ಲಟ್ಟಿಸೋಕೆ ಲತ್ತುಗುಣಿ ರೆಡಿ ಆಯಿತು. ಮತ್ತು ಹಿಟ್ಟು ನಾದಿಟ್ಕೊಂಡಿದ್ವಲ್ಲ, ಇವಾಗ ರೊಟ್ಟಿನ ಮಾಡೋಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ, ನಮಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತೊಗೊಂಡು ಮೊದಲಿಗೆ ನಾವು ಇಲ್ಲಿ ಸ್ವಲ್ಪ ಸಣ್ಣದಾಗಿ ಈ ಥರ ಬಡ್ಕೋಬೇಕಾಗುತ್ತೆ. ಆನಂತರ ನಾವು ಈ ಲತ್ತುಗುಣಿಲೇ ತೊಗೊಂಡು ಲಟ್ಟಿಸ್ಬೇಕಾಗುತ್ತೆ. ನೋಡಿ, ಈ ಥರ ಸ್ವಲ್ಪ ಬಡ್ಕೊಂಡ ನಂತರ ನಾನು ಮೇಲುಗಡೆಯಿಂದ ಈ ಥರ ಸ್ವಲ್ಪ ಇದನ್ನು ಜಾಸ್ತಿ ಫ್ರೆಶ್ ಹಾಕಿ ಇದನ್ನು ಲಟ್ಟಿಸ್ಕೋಬಾರ್ದು. ಸ್ವಲ್ಪ ಕೈಲೇ ಹಾಂಗೆ ಇದನ್ನು ಲಟ್ಟಿಸ್ಕೋಬೇಕಾಗುತ್ತೆ. ನೋಡಿ, ಈ ಥರ ಲಟ್ಟಿಸ್ಕೊಂಡಾದ ನಂತರ ಮೇಲ್ಗಡೆ ಸ್ವಲ್ಪ ಕೈಲಿ ಈ ಥರ ಬಡ್ಕೊಂಡ್ರೆ, ಎಲ್ಲಾದರೂ ಸ್ವಲ್ಪ ದಪ್ಪ ಇತ್ತು ಅಂದರೆ ಈ ಥರ ಕೈಲೇ ಬಡಿಯೋದ್ರಿಂದ ತಿಳುವಾಗಿ ಬರ್ತಾವೆ ರೊಟ್ಟಿ ಎಲ್ಲ, ತುಂಬಾ ರುಚಿಯಾಗಿ ಬರ್ತಾವೆ. ಹಾಗಾಗಿ ರೊಟ್ಟಿ ಬಡಿಯೋಕೆ ಬೇಸರ ಅನ್ನೋರು ಈ ಥರ ಲಟ್ಟಿಸ್ಕೊಂಡು ಮಾಡಿದರೆ ತುಂಬಾ ಜಲ್ದಿ ಆಗುತ್ತೆ. ಹಾಗೆ ಮತ್ತು ನಮಗೆ ಬಡಿಯೋಕ್ಕೂ ಕಷ್ಟ ಅಂತ ಅನಿಸಂಗಿಲ್ಲ. ಇವಾಗ ಇದನ್ನು ಬೇಯಿಸಿಟ್ಕೊಳಕತ್ತೀನಿ. ನೋಡಿ, ಮೊದಲಿಗೆ ನಾನಿಲ್ಲಿ ಹಂಚ್ಕಾಯಕ್ಕೆ ಇಟ್ಕೊಂಡಿದ್ದೆ. ಹಂಚ್ಕಾದ ನಂತರ ರೊಟ್ಟಿನ ಹಾಕಿದ್ದೀನಿ. ಆನಂತರ ಮೇಲ್ಗಡೆ ಸ್ವಲ್ಪ ನೀರನ್ನು ಹಾಕ್ಕೊತಾ ಇದ್ದೀನಿ. ನೀರನ್ನು ಹಚ್ತಾ ಇದ್ದೀನಿ ರೊಟ್ಟಿಗೆ. ಈ ಥರ ನಾವು ರೊಟ್ಟಿಗೆ ನೀರನ್ನು ಹಚ್ಚಬೇಕಾಗುತ್ತೆ. ಪೂರ್ತಿಯಾಗಿ ರೊಟ್ಟಿನ ತುಂಬ ಎಲ್ಲ ನೀರನ್ನು ಹಚ್ಚಿ ಇದನ್ನು ಒಂದು 2 ನಿಮಿಷ ಬಿಡಬೇಕು. ಈ ಥರ ಮೇಲ್ಗಡೆ ಎಲ್ಲ ಗುಳ್ಳೆಗಳು ಬರೋಕ್ಕೆ ಸ್ಟಾರ್ಟ್ ಆಗಿದ್ದಾವೆ. ನೋಡಿ, ಈ ಥರ ಬಂದ ಮೇಲೆ ನಾವು ಇದನ್ನು ಹೊಳ್ಳಿಸಿ ಹಾಕ್ಕೋಬೇಕಾಗುತ್ತೆ. ಇವಾಗ ನೋಡಿ, ಹೊಳ್ಳಿಸಿ ಹಾಕ್ಕೊತಾ ಇದ್ದೀನಿ. ಒಂದು ಕಡೆ ಬೇಯ್ದೈತಿ ಈಗ ರೊಟ್ಟಿ, ಇನ್ನೊಂದು ಕಡೆ ಬೇಯಿಸೋಕೆ ನಾನು ಹೊಳ್ಳಿಸಿ ಹಾಕ್ಕೊಳಕತ್ತೀನಿ. ನೋಡಿ, ಯಾವ ಥರ ಬೆಂದಿದೆ ನೋಡಿ ರೊಟ್ಟಿ. ಈ ಥರ ಬೆಂದು ಬರಬೇಕಾಗುತ್ತೆ. ಆನಂತರ ನಾನು ಅದು ಇನ್ನೊಂದು ಕಡೆ ರೊಟ್ಟಿ ಬೇಯಿದ್ಲೇ ನಾನು ಇನ್ನೊಂದು ರೊಟ್ಟಿನ ಇಲ್ಲಿ ಲಟ್ಟಿಸ್ಕೊತಾ ಇದ್ದೀನಿ. ಇದೇ ಥರ ರೊಟ್ಟಿನ ಲಟ್ಟಿಸ್ಕೋಬೇಕಾಗುತ್ತೆ. ಇವಾಗ ನೋಡಿ, ರೊಟ್ಟಿ ನಮ್ಮದು ಬೆಂದೈತಿ, ರೆಡಿ ಆಗೈತೆ ನೋಡಿರಿ. ಇವಾಗ
ನಾನು ಅಂದರೆ ಹಾಳೆ ಕಟ್ಟಿ ಏನು ಮಾಡೋಂಗಿಲ್ಲ, ಯಾಕಂದರೆ ನಮಗೆ ಡೈಲಿ ಮಾಡಿ ರೂಢ ಐತಿ. ಹಾಗಾಗಿ ನೋಡ್ತಾ ಇರ್ಬೋದು ನಾನು ಇದರ ಹಾಳೆ ತೆಗೆದು ಯಾವ ರೀತಿ ಫಾಸ್ಟಾಗಿ ಮಾಡ್ತಾಯಿದ್ದೀನಿ ಅಂತ. ಎಲ್ಲಿ ಹರಿಯೋದಿಲ್ಲ, ನೀಟಾಗಿ ಬರ್ತೈತಿ. ಅಂದರೆ ಜಿಗಿಟ್ನಾಗ ಮಾಡಿರ್ತೈತಲ್ವ, ಹಿಟ್ಟನ್ನು ನಾದಿರ್ತೈತಿ. ಗಟ್ಟಿಯಾಗಿ ನಾದ್ಕೊಂಡ್ರೆ ಈ ಥರ ನಾವು ಯಾವ ಹಾಳೆ ಕಟ್ಟಲಾರ್ದನೂ ಕೂಡ ಈ ಥರ ಲಟ್ಟಿಸ್ಕೋಬೋದು. ನಾವು ನಾವು ಇವಾಗ ಮೊದಲೇ ಸಲ ಮಾಡ್ತಾ ಇರೋದು ರೊಟ್ಟಿ ಅಂದರೆ ಈ ಥರ ಹಾಳೆ ಕಟ್ಕೊಂಡು ಲಟ್ಟಿಸ್ಕೊಂಡು ನೀವು ಸ್ವಲ್ಪ ರೂಢ ಆದಮೇಲೆ ಈ ಥರ ನೀವು ಮಾಡ್ಕೋಬೋದು. ಅದೇ ಥರ ನಾನು ಇವಾಗ ಅದು ಹಂಚಿ ಕಾದಿದ ನಂತರ ಅದಕ್ಕೂ ರೊಟ್ಟಿ ಹಾಕಿ, ರೊಟ್ಟಿಗೆ ಮೇಲ್ಗಡೆ ಈ ಥರ ನೀರನ್ನು ಹಚ್ತಾ ಇದ್ದೀನಿ. ಹಚ್ಚಿ ಇವಾಗ ಒಂದು ಸೈಡ್ ಬೆಂದೈತಿ, ಇನ್ನೊಂದು ಸೈಡು ಹೊಳಿಸಿ ಹಾಕ್ಕೊತಾ ಇದ್ದೀನಿ ನೋಡಿ. ಇವಾಗ ನೋಡಿ ಈ ಥರ ಹೊಳಿಸಿ ಹಾಕ್ಕೊಂಡ್ರೆ ಎರಡು ಕಡೆಯೂ ಬೆಂದು ರೆಡಿಯಾಗಿ ಬರ್ತಾವೆ. ನಮಗೆ ಜಾಸ್ತಿ ಸ್ವಲ್ಪ ಸೆಕೆಂಡ್ ರೊಟ್ಟಿ ಬೇಕಂದ್ರೆ ಇದನ್ನು ಸ್ವಲ್ಪ ರೊಟ್ಟಿನ ಏರಾಗಿ ಬೇಯಿಸ್ಕೋಬೇಕು. ಡೈಲಿ ಮನೆ ತಿನ್ನಕ್ಕೆ ಬೇಕು ಅನ್ನೋರು ಸ್ವಲ್ಪ ಮೆತ್ತಗೆ ಈ ಥರ ಬೇಯಿಸ್ಕೊಂಡಿದ್ದೀನಿ ನೋಡಿ. ಈ ಥರ ಬೇಯಿಸ್ಕೊಂಡ್ರೆ ನಮ್ಮ ರೊಟ್ಟಿ ರೆಡಿ ಹಾಕೋ ನೋಡಿ. ಇದೇ ಥರ ಎಲ್ಲ ರೊಟ್ಟಿನೂ ಮಾಡಿಟ್ಕೊಂಡಿದ್ದೀನಿ ನಾನು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ ಅಂತ. ಯಾವುದೇ ಬಡಿಯುವಂಥ ತ್ರಾಸು ಏನು ತೊಗೊಳ್ಳೋ ಅವಶ್ಯಕತೆಯೇ ಇಲ್ಲ. ಈಸಿಯಾಗಿ ರೊಟ್ಟಿನ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಎಲ್ಲರೂ ಸಪೋರ್ಟ್ ಮಾಡಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಮತ್ತು ಈ ಥರ ಏನಾದರೂ ಉತ್ತರ ಕರ್ನಾಟಕದ ರೆಸಿಪಿಗಳು ನಿಮಗೆ ಬೇಕು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲರಿಗೂ ಧನ್ಯವಾದಗಳು. ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ.